ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಜೈನ್. ವಯೋವೃದ್ಧರಿಗೆ ಪೆನ್ಷನ್ ಹಣವೇ ಸಿಗ್ತಿಲ್ಲ. ಯಾವ್ಯಾವ ಜಿಲ್ಲೆಗಳಲ್ಲಿ ಪೆನ್ಷನ್ ಹಣ ಕೊಡ್ತಿಲ್ಲ? ಪೆನ್ಷನ್ ಕೊಡೋದಿಕ್ಕೂ ಲಂಚ ಕೊಡಬೇಕಂತೆ. ಪೆನ್ಷನ್ ಕೊಡಿ ಸಾರ್. ರಾಜ್ಯದಲ್ಲಿ ವೃದ್ಧರಿಗೆ ಸಿಗ್ತಾ ಇಲ್ಲ ಪೆನ್ಷನ್ ಹಣ. ಪ್ರತಿ ತಿಂಗಳು ಪಿಂಚಣಿ ಹಣ ಬರಬೇಕು, ಆದ್ರೆ ಈಗ ವೃದ್ಧರಿಗೆ ಪ್ರತಿ ತಿಂಗಳು ಪಿಂಚಣಿ ಹಣ ಬರ್ತಾ ಇಲ್ಲ. ವೃದ್ಧಾಪ್ಯದಲ್ಲಿ ಜೀವನ ನಿರ್ವಹಣೆ ಕಷ್ಟ ಅಂತ ಹೇಳಿ ಈಗ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಈಗ ವಯೋವೃದ್ಧರು. ಯಾಕಂದ್ರೆ ಪೆನ್ಷನ್ ಹಣ ಬರುತ್ತೆ ಅಂತ ಕಾಯ್ತಾ ಇದ್ರೆ ಈಗ ಪೆನ್ಷನ್ ಹಣವೇ ಬರ್ತಾ ಇಲ್ಲ. ಯಾಕೆ? ಹಾಗಾದ್ರೆ ಏನ್ ಸಮಸ್ಯೆ? ನಾವೀಗ 4 ಜಿಲ್ಲೆಗಳಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದಾಗ ಕಂಡು ಬಂದಂತಹ ವಿಚಾರಗಳು ಏನು, ಸತ್ಯ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೆಲವು ಕಡೆ ಲಂಚವನ್ನ ಕೇಳ್ತಿದ್ದಾರಂತೆ ಅಧಿಕಾರಿಗಳು, ಕೆಲವು ಕಡೆ ತಾಂತ್ರಿಕ ಸಮಸ್ಯೆಯಿಂದಲೂ ಕೂಡ ವಿಳಂಬ ಆಗ್ತಾ ಇದೆಯಂತೆ. ಹಾಗಾದ್ರೆ ಆ ತಾಂತ್ರಿಕ ಸಮಸ್ಯೆ ಏನು? ಯಾವ ಕಾರಣಕ್ಕಾಗಿ ಈಗ ಪೆನ್ಷನ್ ಹಣ ಸಿಗ್ತಾ ಇಲ್ಲ? ಲಂಚ ನಿಮ್ಗೆಲ್ರಿಗೂ ಗೊತ್ತಿದೆ, ಅನೇಕ ಕಡೆಗಳಲ್ಲಿ ಈಗ ಲಂಚ ಮುಕ್ತ ಒಂದು ಕರ್ನಾಟಕ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಅದು ಆಗ್ತಾನೆ ಇಲ್ಲ. ಯಾಕಂತ ಹೇಳಿದ್ರೆ ಲಂಚಭಾಗ ಅಧಿಕಾರಿಗಳು ಇರುವ ಕಡೆ ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ಸತ್ಯ. ಅದರಲ್ಲೂ ಪೆನ್ಷನ್ ಹಣದಲ್ಲೂ ಕೂಡ ಲಂಚವನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಲಂಚ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅನ್ನೋದು ನಮ್ಗೆಲ್ರಿಗೂ ಕೂಡ ಗೊತ್ತಾಗತ್ತೆ. ವೃದ್ಧರಿಗೆ ಪೆನ್ಷನ್ ಹಣ ಬರ್ತಾ ಇಲ್ಲ, ಬರೋದೋ ಅಲ್ಪ ಸ್ವಲ್ಪ, ಅದು ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವ್ ಹೇಗೆ ಜೀವನ ನಿರ್ವಹಣೆ ಮಾಡಬೇಕು ಸ್ವಾಮಿ ಅಂತ ಹೇಳಿ ವಯೋವೃದ್ಧರು ಅಳಲನ್ನ ತೋಡ್ಕೊಳ್ತಿದ್ದಾರೆ. ರಾಮನಗರ, ಕೊಪ್ಪಳ, ಹಾವೇರಿ ಇಷ್ಟು ಮಾತ್ರ ಅಲ್ಲ, ಎಲ್ಲಾ ಜಿಲ್ಲೆಗಳಲ್ಲೂ ಇದೇ ಸಮಸ್ಯೆ. ವಯೋವೃದ್ಧರು ಅಲ್ಪ ಸ್ವಲ್ಪ ಹಣ ಬರ್ತಿದ್ಯಲ್ಲಪ್ಪ, ಜೀವನ ಹೇಗೋ ನಿರ್ವಹಣೆ ಮಾಡೋಣ, ಯಾತನು ಅಟ್ಲೀಸ್ಟ್ ಸ್ವಲ್ಪ ಕೈ ಚಾಚೋದು ತಪ್ಪುತ್ತೆ ಅಂತ ಹೇಳಿ ಪೆನ್ಷನ್ ಹಣಕ್ಕೆ ಕಾಯ್ತಾ ಇದ್ರೆ ಅಲ್ಲಿ ಪೆನ್ಷನ್ ಹಣ ಬರ್ತಾನೆ ಇಲ್ಲ. ನೂರಾರು ಕಾರಣಗಳು ಕೂಡ ನಾವಿಲ್ಲಿ ಗಮನಿಸಬಹುದು. ಆ ಕಾರಣಗಳಲ್ಲಿ ಮುಖ್ಯವಾಗಿರುವಂತಹ ಕಾರಣ ಅಂತ ಹೇಳಿದ್ರೆ ಒಂದು ಲಂಚಪಾಕದ ವಿಚಾರ ಆದ್ರೆ, ಮತ್ತೊಂದು ಕಡೆ ಈಗ ಅದಕ್ಕೆ ಬೇಕಾದಂತಹ ಸರಿಯಾದ ವ್ಯವಸ್ಥೆ ಇಲ್ಲ. ತಾಂತ್ರಿಕ ಸಮಸ್ಯೆಗಳು ಉಂಟಾಗ್ತಾ ಇದೆ. ಹಾಗಾದ್ರೆ ಆ ತಾಂತ್ರಿಕ ಸಮಸ್ಯೆಗಳೇನು? ಯಾವ ಕಾರಣಕ್ಕಾಗಿ ಪೆನ್ಷನ್ ಹಣ ಸರಿಯಾಗಿ ತಿಂಗಳು ಸಿಗ್ತಾ ಇಲ್ಲ? ಇದರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ. ಇದು ಕೇವಲ ಒಂದು ಜಿಲ್ಲೆಯ ಕತೆ ಅಲ್ಲ, ಎಲ್ಲಾ ಜಿಲ್ಲೆಗಳಲ್ಲೂ ಇಂತಹದ್ದೇ ಸಮಸ್ಯೆ ಇದೆ. ನ್ಯೂಸ್ 18 ರಿಯಾಲಿಟಿ ಚೆಕ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ದೃಶ್ಯಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ತಾಂತ್ರಿಕ ಸಮಸ್ಯೆ ಅಂತ ಹೇಳಿದ್ರೆ ಏನು? ಹಾಗಾದ್ರೆ ಆ ತಾಂತ್ರಿಕ ಸಮಸ್ಯೆಯಿಂದಾಗಿ ಯಾಕೆ ಜನರಿಗೆ ಈ ಪಿಂಚಣಿ ಹಣ ಸಿಗ್ತಾ ಇಲ್ಲ? ನಾಲ್ಕರಿಂದ 5 ಜಿಲ್ಲೆಗಳಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಆಗ ಕಂಡು ಬಂದಂತಹ ವಿಚಾರಗಳು ಏನು? ಇದರ ಬಗ್ಗೆ ನಮ್ಮ ರಿಪೋರ್ಟರ್ಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿ ಮಾಹಿತಿಯನ್ನು ಕೊಡ್ತಾರೆ. ಚಾಮರಾಜನಗರದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅದೇ ರೀತಿಯಾಗಿ ಕೊಪ್ಪಳದಲ್ಲಿ ವಯೋವೃದ್ಧರಿಗೆ ಪಿಂಚಣಿ ಹಣ ಸಿಗದೆ ಇರೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಶರಣಪ್ಪ ಬಾಚಲಾಪುರ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಮಾಹಿತಿಯನ್ನ ಪಡ್ಕೊಳ್ತೀನಿ ನಿಮ್ಮಿಬ್ಬರಿಂದಲೂ ಕೂಡ. ಏನೇನು ಆಗಿದೆ, ಏನು ನೀವು ಕಂಡು ಬಂದಂತಹ ದೃಶ್ಯಗಳು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಾಮರಾಜನಗರದಲ್ಲಿ ಪಿಂಚಣಿ ಪಡೆಯೋದಕ್ಕೆ ಏನೆಲ್ಲ ವಯೋವೃದ್ಧರು ಪರದಾಟವನ್ನ ಮಾಡ್ತಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಚಾಮರಾಜನಗರದಲ್ಲೂ ವಯೋವೃದ್ಧರಿಗೆ ಪಿಂಚಣಿ ಸಿಗ್ತಾ ಇಲ್ಲ. ಮನೆಗಳಿಗೆ ಹೋಗಿ ಪಿಂಚಣಿ ಕೊಡೋದಕ್ಕೆ ಅಂಚೆಯವರಿಗೆ ಕಷ್ಟ ಆಗ್ತಾ ಇದೆ. ಅಂಚೆಯವರು ನಮ್ಗೆ ಆಗಲ್ಲಪ್ಪ ಅಂತ ಹೇಳ್ತಿದಾರಂತೆ. ನಾವು ಪ್ರತಿ ಮನೆಗೆ ಹೋಗಿ ಪಿಂಚಣಿ ಕೊಡೋದಕ್ಕೆ ಆಗೋದಿಲ್ಲ ಅಂತ. ಅದರ ಒಂದು ಆಪ್ ಇದೆ, ನಿಮ್ಗೆ ಗೊತ್ತಿದೆ, ಡಿ-ಕ್ಯೂಬ್ ಆಪ್ ಉಳ್ಳ ಮೊಬೈಲ್ ಆಗಿರ್ಬೇಕು, ಹಾಗೆ ಬಯೋಮೆಟ್ರಿಕ್ ಸಾಧನ ಬೇಕಾಗತ್ತೆ ಪಿಂಚಣಿ ಹಣ ಕೊಟ್ಟಿದೀವಿ ಅಂತ ಹೇಳೋದಕ್ಕೆ. ಬಟ್ ಅಂತಹ ಸಾಧನಗಳೇ ಈಗ ಇಲ್ಲ. ಜಿಲ್ಲೆಯಲ್ಲಿ ಮೊಬೈಲ್ ಬಯೋಮೆಟ್ರಿಕ್ ಸಾಧನದ ಕೊರತೆ ಉಂಟಾಗಿರೋದು ಪ್ರಮುಖವಾದಂತಹ ತಾಂತ್ರಿಕ ಸಮಸ್ಯೆ ಅಂತ ನಾವಿಲ್ಲಿ ಹೇಳಬಹುದು. ಮನೆಗಳಿಗೆ ಬರ್ತಾ ಇಲ್ಲ ಅಂಚೆ ಕಚೇರಿಯ ಸಿಬ್ಬಂದಿ. ಪೋಸ್ಟ್ ಮ್ಯಾನ್ ಬಂದು ಮೊದಲು ಕೊಡ್ತಾ ಇದ್ರು, ಈಗ ಅವರು ಕೂಡ ಬರ್ತಾ ಇಲ್ಲ, ಸರಿಯಾಗಿ ಬಂದು ಕೊಡ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸರಿಯಾಗಿ ಬಂದು ಪೆನ್ಷನ್ ಕೊಡಬೇಕು ಅಂತ ಹೇಳಿ ವಯೋವೃದ್ಧರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ಸರ್ಕಾರದ ಕದ ತಟ್ಟಬೇಕು, ಸರ್ಕಾರದ ಗಮನ ಸೆಳೆಯಬೇಕು. ಯಾಕಂತ ಹೇಳಿದ್ರೆ ಈಗ ವಯೋವೃದ್ಧರಿಗೆ ಎಲ್ಲೂ ಹೋಗಿ ಮನೆಯಿಂದ ತಾವೇ ಹೋಗಿ ತೆಗೆದುಕೊಂಡು, ಎಷ್ಟೋ ಜನ ಈ ರೀತಿಯಾಗಿ ಮಾಡ್ತಾರೆ, ತಾವೇ ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ತಾವೇ ಪಿಂಚಣಿ ಹಣವನ್ನು ತೆಗೆದುಕೊಂಡು ಬರುವವರು ಇರೋದನ್ನು ನಾವು ಗಮನಿಸ್ತಾ ಇದೀವಿ. ಆದ್ರೆ ಎಷ್ಟೋ ವಯೋವೃದ್ಧರಿಗೆ ನಡೆಯೋದಿಕ್ಕೂ ಆಗೋದಿಲ್ಲ. ಅಂಥವ್ರು ಏನ್ ಮಾಡಬೇಕು? ಬಂದದು ಸರ್ಪಂಚ್ ನಮ್ಮ ನಾವ್ಯಾತಕ್ಕೆ ಬಂದವು ಬರ್ದಕ್ಕೆ ಬಂದಿರೋದು ಅಷ್ಟೇ. ಎಲ್ಲಿಂದ ಬಂದಿದ್ರೆ? ಗಾಳಿಪುರ.
ಇಲ್ಲ ಈಗ ಬತ್ತೇ ಇಲ್ಲ ನಾವಿಲ್ಗೆ ಬಂದು ತಕತಿದ್ದು ಇಲ್ಲ ಇದು ನಮಗೆ ಕೊಟ್ಟಿಂದ ಮನೆಗೆ ಇಲ್ಲೇ ತಕತಿರೋದು ಮನೆಗೆ ಬಂದೇ ಇಲ್ಲ ಇಲ್ಲೇ ಬಂದು ತಕೊಂಡ್ ಹೋಗ್ತೀವಿ. ಮನೆ ಕೆಲಸ ಬಿಟ್ಬಿಟ್ಟು ಹೇಳಿ ತಿಂಡಿ ತೀರ್ಥ ಕೊಡ್ದೆ ಕೆಲಸವ್ರಿಗೆ ಪಾರ್ಸವ್ರಿಗೆ ಇಲ್ಲಿ ಬಂದು ನಿಂತ್ಕೋಬೇಕು ಹೇಳಿ ಒಟ್ಟಿಗೆ ತಿನ್ನಲ್ಲ ಬಟ್ಟೆಗೆ ತಿನ್ನಲ್ಲ ಶಾನೆ ಹೊತ್ತಾಯ್ತು ಹೇಳಿ ಸದ್ಯ ಮನೆಗೆ ಬಂದ್ರು ಒಳ್ಳೇದು ಹೇಳಿ ಇಲ್ಲ ಹೇಳಿ ಇನ್ನೇನು ಸುಮಾರು 2 ವರ್ಷ ದಂಡಿ ಹಾಕದ ಹೇಳಿ ಹಾಂ ಇಲ್ಲಿಗೆ ಬಂದು ತಕತೀವಿ ಹೇಳಿ ಇನ್ನೇನು ಮಾಡೋದು ಮನೆ ಕೆಲಸ ಮಾಡ್ಬಿಟ್ಟು ಅವ್ರಿಗೆ ತಿಂಡಿ ಗಿಂಡಿ ಕೊಟ್ಬಿಟ್ಟು ಬರ್ತೀನಿ. ಸುಮಾರು 1 ಗಂಟೆ ಮೇಲೆ ಆಯ್ತು 2 ಗಂಟೆ ಆಯ್ತು ನಿಂತ್ಕೋಬೇಕು ಹೇಳಿ ಒಬ್ರು ಕೂತ್ಕೊಳ್ಳೋಕೆ ಆಗಲ್ಲ ಮಂಡಿನೋ ತೊಡನೋ ಅಂತ ಗೋಡ ಉರಿಕೊಂಡು ಕೂತ್ಕೋತೀವಿ. ಅದು ಎಲ್ಲ ತಕೊಂಡ್ಮೇಲೆ ನೋಡಿ ನೆನ್ನು ರಸ್ಸು ಮಣ್ಣು ರಸ್ಸು ಎಲ್ಲ ಹೋಗಿ ಉಸ್ಸು ಅನ್ನೋದು ಅಂದ್ಬಿಟ್ಟು ಮನೆ ಕೆಲಸ ಬಿಟ್ಬಿಟ್ಟು ಹೇಳಿ ತಿಂಡಿ ತೀರ್ಥ ಕೊಡ್ದೆ ಕೆಲಸವ್ರಿಗೆ ಪಾರ್ಸವ್ರಿಗೆ ಇಲ್ಲಿ ಬಂದು ನಿಂತ್ಕೋಬೇಕು ಹೇಳಿ ಒಟ್ಟಿಗೆ ತಿನ್ನಲ್ಲ ಬಟ್ಟೆಗೆ ತಿನ್ನಲ್ಲ ಶಾನೆ ಹೊತ್ತಾಯ್ತು ಹೇಳಿ ಸದ್ಯ ಮನೆಗೆ ಬಂದ್ರು ಒಳ್ಳೇದು ಹೇಳಿ ಇಲ್ಲ ಹೇಳಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಚಾಮರಾಜನಗರದಲ್ಲಿ ಕೂಡ ನೀವು ನೋಡಿದ್ರೆ ಅಲ್ಲಿ ಯಾವ ರೀತಿಯಾಗಿ ವಯೋವೃದ್ಧರಿಗೆ ಸಮಸ್ಯೆ ಆಗ್ತಾ ಇದೆ, ಪಿಂಚಣಿ ಸಿಗ್ತಾ ಇಲ್ಲ ಅಂತ ಹೇಳಿ ಪ್ರಮುಖ ಕಾರಣಗಳು ಏನು ನೀವು ಕಂಡ ಹಾಗೆ? ಅಂದ್ರೆ ಒಂದ್ ಕಡೆ ಆಪ್ ವಿಚಾರ ಆಗಿರ್ಬೋದು, ಬಯೋಮೆಟ್ರಿಕ್ ಸಾಧನಗಳು ಇಲ್ಲ ಅನ್ನೋದಾ, ಅಥವಾ ಅಲ್ಲೂ ಕೂಡ ಲಂಚಬಾಕತನ ಕಾಣಿಸ್ತಾ ಇದೆಯಾ? ಹೇಗೆ ಎಷ್ಟು ವರ್ಷದಿಂದ ಈ ಸಮಸ್ಯೆ ಕಾಣಿಸ್ತಾ ಇದೆ? ನವಿತಾ ಜೈನ್, ಚಾಮರಾಜನಗರ ಜಿಲ್ಲೆಯಲ್ಲಿ ಸುಮಾರು 1,72,000ಕ್ಕೂ ಹೆಚ್ಚು ಫಲಾನುಭವಿಗಳಿದ್ದಾರೆ. ಒಂದು ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷಾ ವೇತನ ಪಡೆಯುವಂತಹ ಫಲಾನುಭವಿಗಳಿದ್ದಾರೆ. ಇವರಿಗೆ ಏನಾಗಿದೆ, ಹಳ್ಳಿಗಳಲ್ಲಿ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಬ್ಯಾಂಕ್ ಅಕೌಂಟ್ ಮುಖಾಂತರ ಅವರಿಗೆ ಹಣ ಹೋಗುತ್ತೆ ಮತ್ತು ಪೋಸ್ಟ್ ಆಫೀಸ್ ಅಕೌಂಟ್ ಮುಖಾಂತರ ಹಣ ಹೋಗುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಪೋಸ್ಟ್ ಆಫೀಸ್ ನಲ್ಲಿ ಸಾಧನಗಳಿಲ್ಲ. ಪೋಸ್ಟ್ ಆಫೀಸ್ ಕೊಡ್ಬೇಕಾದ್ರೆ ಪೋಸ್ಟ್ ಮ್ಯಾನ್ ಗಳು ತಗೊಂಡು ಕೊಡ್ಬೇಕಾದ್ರೆ ಅವ್ರಿಗೆ ಒಂದು ಬಯೋಮೆಟ್ರಿಕ್ ಸಾಧನ ಕೊಡ್ಬೇಕು, ಮತ್ತೆ ಜೊತೆಗೆ ಒಂದು ಆಪ್ ಇದೆ, ಆ ಆಪ್ ಉಳ್ಳಂತಹ ಒಂದು ಮೊಬೈಲ್ ಅನ್ನು ಸಹ ಅವ್ರಿಗೆ ಕೊಡಬೇಕು. ಆದ್ರೆ ಆಪ್ ಮೊಬೈಲ್ ಮತ್ತು ಆ ಸಾಧನ ಏನು ಬಯೋಮೆಟ್ರಿಕ್ ಸಾಧನ ಇದೆ ಅದರ ಕೊರತೆ ಇದೆ ಎಲ್ಲಾ ಪೋಸ್ಟ್ ಮ್ಯಾನ್ ಗಳು. ಉದಾಹರಣೆಗೆ ಚಾಮರಾಜನಗರ ಪಟ್ಟಣ 1ರಲ್ಲೇ 9 ಪೋಸ್ಟ್ ಮ್ಯಾನ್ ಗಳಿದ್ದಾರೆ. ಅದನ್ನ ಇಬ್ಬರಿಗೆ ಮಾತ್ರ ಆ ತರದ್ದು ಒಂದು ಸಾಧನಗಳು ಕೊಡ್ತಾರೆ. ಅವರು ಮನೆಗೆ ತಗೊಂಡೋಗಿ ಅವ್ರ ಹತ್ರ ಬಯೋಮೆಟ್ರಿಕ್ ಸಾಧನವನ್ನ ಏನು ಹೆಬ್ಬೆಳ ಗುರುತಿದೆ ಅದನ್ನ ಹಾಕ್ಸ್ಕೊಂಡು ಅವ್ರಿಗೆ ಪೇಮೆಂಟ್ ಮಾಡ್ತಾರೆ. ಉಳಿದವರಿಗೆ ಆತರ ಆಗ್ತಾ ಇಲ್ಲ. ಉಳಿದ ಏನು 7 ಜನ ಪೋಸ್ಟ್ ಮ್ಯಾನ್ಗಳಿದ್ದಾರೆ, ಆ ವ್ಯಾಪ್ತಿ ಪ್ರದೇಶ ಬರ್ತಕ್ಕಂತಹ ವಯೋವೃದ್ಧರು ಪೋಸ್ಟ್ ಆಫೀಸ್ಗೆ ಬರ್ಬೇಕು, ಆಟೋ ಮಾಡ್ಕೊಂಡು ಅಥವಾ ಇನ್ನೊಬ್ರು ನಡ್ಕೊಂಡು ಅಥವಾ ಬೇರೆ ಪ್ರಯಾಸ ಪಟ್ಟು ಬಂದು ಅಲ್ಲಿ ಕ್ಯೂ ಅಲ್ಲಿ ನಿಂತು ನೀವು ದೃಶ್ಯದಲ್ಲಿ ನೋಡುವುದು, ಕ್ಯೂ ಅಲ್ಲಿ ನಿಂತ್ಕೊಂಡು ಬೆಳಿಗ್ಗೆ ಕ್ಯೂ ನಿಂತು ದುಡ್ಡು ತಗೊಳ್ಳೋಂತ ಪರಿಸ್ಥಿತಿ ಇದೆ. ಜೊತೆಗೆ ಆಟೋಗೆ ಬರ್ಬೇಕು ಅಂದ್ರೆ ಬರೋದೇ 800 ರೂಪಾಯಿ ಮತ್ತು 1,000 ರೂಪಾಯಿ, ಅದ್ರಲ್ಲಿ ಆಟಕ್ಕೆ 100-200 ಹೋಗುತ್ತೆ, ಉಳಿದ ಸ್ವಲ್ಪ ದುಡ್ಡು. ಹಾಗೆ ಈ ತರ ಸಮಸ್ಯೆಗಳಿದೆ. ಇನ್ನು ಕೆಲವು ಪ್ರದೇಶಗಳಲ್ಲಿ ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಚಾಮರಾಜನಗರ ಜಿಲ್ಲೆ ಹೇಳಿ ಕೇಳಿ ಒಂದು ಬೆಟ್ಟ ಕೂಡಿದ ಪ್ರದೇಶ, ಅಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ. ಅಲ್ಲಿ ಕೊಡ್ಬೇಕಾದ್ರೆ ಈ ಬಯೋಮೆಟ್ರಿಕ್ ಸಾಧನ ಬಳಸಿಕೊಡ್ಬೇಕಾದ್ರೆ ನೆಟ್ವರ್ಕ್ ಬೇಕಲೇಬೇಕು, ನೆಟ್ವರ್ಕ್ ಈಗ. ಹಾಗಾಗಿ ಪೋಸ್ಟ್ ಮ್ಯಾನ್ ಅವ್ರ ಹತ್ರ ಹೋಗಿ ಇದನ್ನ ಏನು ಕೊಟ್ಟು ಸೈನ್ ಹಾಸ್ಕೊಂಡು ಆಮೇಲೆ ತಂದು ಪೋಸ್ಟ್ ಆಫೀಸ್ ಕೊಟ್ಟು ದುಡ್ಡು ಡ್ರಾ ಮಾಡ್ಕೊಂಡು ಕೊಡ್ಬೇಕು. ಈ ತರ ಸಮಸ್ಯೆಗಳಿದೆ. ಈ ಎಲ್ಲಾ ಸಮಸ್ಯೆಗಳಿಂದ ವಯೋವೃದ್ಧರು ಪ್ರಧಾನ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ನವಿತಾ ಜೈನ್ ಹಾಗೆ ಸಂಪರ್ಕದಲ್ಲಿ ನಂದೀಶ್. ಈಗ ಕೊಪ್ಪಳದ ಕಡೆನೂ ಹೋಗೋಣ. ಕೊಪ್ಪಳದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ. ಪಿಂಚಣಿಗಾಗಿ ವೃದ್ಧರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಮನೆಗೆ ಬಂದು ಪಿಂಚಣಿ ಕೊಡ್ತಿಲ್ಲ ಅಂತ ಹೇಳಿ ವಯೋವೃದ್ಧರು ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ನಾವು ಏನ್ ನಿಜವಾದ ಸಮಸ್ಯೆ ಅನ್ನೋದನ್ನ ನಿಮ್ಗೆ ತೋರಿಸಿದ್ವಿ. ಯಾಕೆ ಅಲ್ಲಿ ಪಿಂಚಣಿ ಸಿಗ್ತಾ ಇಲ್ಲ ವಯೋವೃದ್ಧರಿಗೆ? ತಿಂಗಳು ಬರಬೇಕಾದಂತಹ ಪಿಂಚಣಿ ಬರದಿದ್ರೆ ಜೀವನ ಹೇಗ್ ನಿರ್ವಹಣೆ ಮಾಡ್ತಾರೆ? ಯಾವ ರೀತಿಯಾಗಿ ಒಂದಷ್ಟು ಕಷ್ಟಗಳು ಇರುತ್ತೆ, ಅಟ್ಲೀಸ್ಟ್ ನಮ್ಮ ಖರ್ಚಿಗಾಗತ್ತೆ ಅಂತ ವೇಟ್ ಮಾಡ್ತಿರ್ತಾರೆ ಪಿಂಚಣಿ ಸಿಗುತ್ತೆ ಅಂತ ಹೇಳಿ. ಅದು ಕೂಡ ಬರ್ಲಿಲ್ಲ ಅಂತ ಹೇಳಿದ್ರೆ 6 ತಿಂಗಳಿಂದ ಮನೆಗೆ ಬರ್ತಾ ಇಲ್ಲ ಅಂಚೆ ಸಿಬ್ಬಂದಿ. ಇದು ಕೊಪ್ಪಳದ ಕತೆ. ಬಸ್ ಆಟೋದಲ್ಲಿ ಹೋಗೋದಿಕ್ಕೆ ವೃದ್ಧರು ಕಷ್ಟವನ್ನ ಪಡಬೇಕು, ಹೋಗೋದಿಕ್ಕಾಗುದಿಲ್ಲ, ಅನಾರೋಗ್ಯ ಸಮಸ್ಯೆ ಇರುತ್ತೆ, ನಡೆಯೋದಿಕ್ಕೆ ಆಗದಂತಹ ಪರಿಸ್ಥಿತಿ ಇರ್ಬೋದು ಎಷ್ಟೋ ವಯೋವೃದ್ಧರಿಗೆ. ಮನೆಗೆ ಬಂದು ಹಣ ಕೊಡಿ ಅಂತ ಹೇಳಿ ವೃದ್ಧರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಗೆ ಹೋಗ್ಬೇಕು, ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು, ಎಷ್ಟೋ ದೂರ ಇರುತ್ತೆ. ಗ್ರಾಮೀಣ ಭಾಗದಲ್ಲಿ ಒಂದು ಪೋಸ್ಟ್ ಆಫೀಸ್ ಇದ್ರೆ ಆ ಭಾಗದಲ್ಲಿ ನಾವು ಅಲ್ಲಿ ಹೋಗೋದಿಕ್ಕೂ ಕೂಡ ಕಷ್ಟ ಆಗುತ್ತೆ, ಅನಾರೋಗ್ಯ ಸಮಸ್ಯೆ ಇರುತ್ತೆ, ನಡೆಯೋದಿಕ್ಕಾಗುದಿಲ್ಲ ಎಷ್ಟೋ ಜನ ವಯೋವೃದ್ಧರಿಗೆ. ಇಂಥ ಸಂದರ್ಭದಲ್ಲಿ ಆಟೋನ ಬಸ್ಸಲ್ಲೇ ಹೋಗ್ಬೇಕು. ಆಟೋದಲ್ಲೇ ಹೋಗೋದಂದ್ರೆ ಗೊತ್ತಿದೆಯಲ್ಲ ಖರ್ಚು ಎಷ್ಟರ ಮಟ್ಟಿಗೆ ಆಗತ್ತೆ ಅಂತ ಹೇಳಿ. ಸೊ ಸಿಗೋದೇ ಬಿಡಿಗಾಸು. ಆ ಸಿಗುವಂತಹ ಬಿಡಿಗಾಸು ನಾವು ಆಟೋಗೆ ಖರ್ಚು ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಅನ್ನುವಂಥ ಪ್ರಶ್ನೆಯನ್ನ ಜನ ಕೇಳ್ತಿದ್ದಾರೆ. ಸರ್ಕಾರ ಇಲ್ಲಿ ಕ್ರಮವನ್ನ ಕೈಗೊಳ್ಳಬೇಕು. ಕ್ರಮ ಅಂದ ಮೀನ್ಸ್ ಇದರಲ್ಲಿ ಸರಿಯಾದ ವ್ಯವಸ್ಥೆಯನ್ನ ಮಾಡಬೇಕು. ಯಾಕೆ ಈ ಸಮಸ್ಯೆಗಳು ಆಗ್ತಾ ಇದೆ? ಯಾಕೆ ವಯೋವೃದ್ಧರಿಗೆ ಪಿಂಚಣಿ ಸಿಗ್ತಾ ಇಲ್ಲ? ಈಗ ಸರ್ಕಾರ ಅನೇಕ ಯೋಜನೆಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಅದು ಸರಿಯಾದಂತಹ ರೀತಿಯಲ್ಲಿ ಫಲಾನುಭವಿಗಳಿಗೆ ಮುಟ್ಟಬೇಕು ಅನ್ನುವಂತ ಯೋಜನೆಗಳನ್ನ ಮಾಡ್ತಾರೆ. ಸಿಗದೇ ಇದ್ರೆ ವ್ಯವಸ್ಥೆನೇ ಸರಿ ಇಲ್ಲ ಅಂತ ಹೇಳಿದ್ರೆ ಮಾಡಿ ಏನ್ ಪ್ರಯೋಜನ? ನಮಗೆ ಮನೆಗೆ ಬರೋದು ಚಲೋ ರೀ. ಅಲ್ಲಿ ನಾವು ಒಂದು ಟೈಮಿಗೆ ಮಕ್ಕಳು ದುಡ್ಯಕ್ಕೆ ಹೋಗಿಬಿಡ್ತಾರೆ ರೀ. ನಾ ಇರೋದಿಲ್ಲ,
ಮತ್ತೆ ಬೇರೆ ಟಾಂಗ್ ಹಿಡ್ಕೊಂಬಂದು ಮನೆಗೆ ಹೋಗ್ಬೇಕ್ರಿ. ಇಲ್ಲಿ ಒಂದಿಷ್ಟು ಖರ್ಚು ಮಾಡ್ಕೋಬೇಕು, ಅಲ್ಲಿ ಒಂದಿಷ್ಟು ಖರ್ಚು. ಒಂದು 50 ರೂಪಾಯಿ ಹೋಗಕ್ಕೆ 50-100 ರೂಪಾಯಿ ಹೋಗೈತೆ ನೋಡ್ರಿ. ನಾನಂದೆ ನೋಡಪ್ಪ ಅಡ್ಡಾಡಕ್ಕೆ ಬರೋಲ್ಲ, ತೊಗೊಳಲ್ಲಕ್ಕ ನಮ್ಗೆ ಇಲ್ಲಿದ್ದ ಅಲ್ಲಿಗೆ ಬರೋದು ಆಗೋದಿಲ್ಲ ಅಂತ ಹೇಳಿದೆ ಅವನಿಗೆ. ಪೋಸ್ಟ್ ಮ್ಯಾನ್ಗೆ ಏನಮ್ಮ ಗೌರ್ಮೆಂಟ್ ಏನಂತಾರ ಅದು ಅಂತ ಹೇಳ್ದೆ. ಹಾಂ, ಬರ್ಬೇಕಾದ್ರೆ ಭಾಳ ತ್ರಾಸ ಆಗ್ತೈತಿ ರೀ. ಅಲ್ಲಿ ಇಲ್ಲಿದ್ದು ಕುಂತ್ಕೊಂತ ಬರ್ಬೇಕು, ನಡೆಯೋದಾಗೋದಿಲ್ಲ. ಏನಿಲ್ಲ ಆಟೋ ಕೇಳಿದ್ರೆ 50 ರೂಪಾಯಿ 100 ರೂಪಾಯಿ ಕೇಳ್ತಾರೆ ಸರ್. ಏನು ಮಾಡ್ಬೇಕು? ಬಿಡುಗಾಡಿ ಎಲ್ಲ ಮತ್ತು ಹಂಗೆ ಬರ್ತೀವಿ ಸರ್. ಬಂದು ಇಲ್ಲಿ 3-4 ತಾಸು ಕುಂದಿರ್ಬೇಕು. ಮತ್ತು ನಮ್ಮ ಗರ್ಜ್ ಐತೆ ನಾವು ಕುಂದಿರ್ಬೇಕು ಸರ್. ನಾವು ಬಡವರು, ನಮ್ಮ ನಡೆಯಂಗಿಲ್ಲ ಏನಿಲ್ಲ. ಮನೆಗೆ ಯಾರು ದುಡಿಯೋರಿಲ್ಲ ಏನಿಲ್ಲ. ಮಂತೇಲಿ ಬಂದು ಕೊಟ್ರೆ ಭಾಳ ಚಲೋ ಆಗ್ತೈತೆ ಸರ್. ನಡೆಯೋದಾಗೋದಿಲ್ಲ ಏನಿಲ್ಲ. ಅವಾಗ ಮಂತೇಲಿ ತಾಂಬಂದು ಕೊಡ್ತಿದ್ರು, ಏನು ನಮಗೆ ತ್ರಾಸ ಇದ್ದಿಲ್ಲ. ಈಗ ಬಂದೈತೆ ರೀ ಮೊಬೈಲ್ ನಂಬರ್, ಪಾನ್ ಕಾರ್ಡ್. ಇವ್ರು ಹೇಳ್ದಿಂದ ಪಾನ್ ಕಾರ್ಡ್ ಮಾಡಿಸಿವ್ರಿ, ಇವ್ರು ಹೇಳ್ದಿಂದ ಮೊಬೈಲ್ ನಂಬರ್ ಕೊಟ್ಟಿವ್ರಿ. ಅವಾಗ ಮೊದ್ಲ ಯಾವ್ದಿದ್ದಿಲ್ಲ ರೀ, ಬರೀ ಬಂದು ಹಂಗೆ ಇಸ್ಕೊಂಡು ಹೋಗ್ತಿದ್ವಿ. ಬರ್ಬೇಕಾದ್ರೆ ಭಾಳ ತ್ರಾಸ ಆಗ್ತೈತಿ ರೀ. ಅಲ್ಲಿ ಇಲ್ಲಿದ್ದು ಕುಂತ್ಕೊಂತ ಬರ್ಬೇಕು, ನಡೆಯೋದಾಗೋದಿಲ್ಲ ಏನಿಲ್ಲ. ಆಟೋ ಕೇಳಿದ್ರೆ 50 ರೂಪಾಯಿ 100 ರೂಪಾಯಿ ಕೇಳ್ತಾರೆ ಸರ್. ಏನು ಮಾಡ್ಬೇಕು? ಬಿಡುಗಾಡಿ ಎಲ್ಲ ಮತ್ತೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶರಣಪ್ಪ ಬಾಚಲಾಪುರ, ಈಗ ಇಲ್ಲಿ 6-8 ತಿಂಗಳಿಂದ ಈ ರೀತಿಯಾಗಿ ಆಗ್ತಾ ಇದೆ, ನಡೆಯೋದಕ್ಕೆ ಆಗೋದಿಲ್ಲ, ನಮ್ಗೆ ನಾವೇ ಹೋಗ್ಬೇಕು ಅನ್ನುವಂತಹ ಪರಿಸ್ಥಿತಿ ಇದೆ. ಅಲ್ಲಿನ ಅಂಚೆ ಕಚೇರಿ ಸಿಬ್ಬಂದಿಯನ್ನ ಕೇಳಿದ್ರೆ ಏನ್ ಹೇಳ್ತಾರೆ? ನನ್ಗೆ ಏನಂದ್ರೆ ಇಲ್ಲಿ ಸಂಧ್ಯಾ ಸುರಕ್ಷಾ ಮತ್ತು ವೃದ್ಧಾಪ್ಯ ವೇತನ ಇರೋದು 60 ಮತ್ತು 65 ವರ್ಷ ಮೇಲ್ಪಟ್ಟ ಏನು ವೃದ್ಧರಿಗೆ. ಅವ್ರಿಗಾಗಲೇ ಇಳಿ ವಯಸ್ಸು, ತಿರ್ಗಾಡೋಕೆ ಆಗೋದಿಲ್ಲ ಮತ್ತು ನಡೆಯೋದಕ್ಕೂ ಆಗದೆ ಇರುವಂತಷ್ಟು ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲ ಈಗ ಅನಿವಾರ್ಯವಾಗಿ ತಮಗೇನು ಸರ್ಕಾರ ಕೊಡುವ 800 ಮತ್ತು 1200 ಆ ಪೆನ್ಷನ್ಗಾಗಿ ಏನು ಗೌರವಧನ ಇದೆ ಅದನ್ನ ಪಡಿಬೇಕಾದ್ರೆ ಅವರು ಪೋಸ್ಟ್ ಆಫೀಸ್ಗೆ ಬರಬೇಕು. ಅದು ಕೊಪ್ಪಳ ಅಂತ ನಗರ ಪ್ರದೇಶದಲ್ಲಿ ಆಟೋ ಗಿಟೋ ಬರ್ತಾರೆ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು 3-4 ಕಿಲೋಮೀಟರ್ ದೂರದಲ್ಲಿರುವಂತ ಅಂಚೆ ಕಚೇರಿಗೆ ಹೋಗ್ಬೇಕಾದ್ರೆ ತೀರಾ ಕಷ್ಟವನ್ನು ಪಡ್ತಾ ಇದ್ದಾರೆ. ಒಂದ್ ಕಡೆ ಅವ್ರದ್ದಾಗಿದ್ರೆ, ಜೊತೆಗೆ ಬರ್ಬೇಕಾದ್ರೆ ಒಂದು ಆಟೋಕ್ಕೆ 100-200 ರೂಪಾಯಿನ ಖರ್ಚು ಮಾಡ್ಕೊಂಡು ಆ ಖರ್ಚನ್ನೇ ಇದು ಮಾಡ್ಕೊಂಡು ಹೋಗಿದ್ರಿಂದ ವೃದ್ಧಾಪ್ಯ ಹೇಳ್ತಾ ಇರೋದು ಏನಂದ್ರೆ, ನಮಗೆ ಈ ಹಿಂದೆ ಏನು ಪೋಸ್ಟ್ ಮ್ಯಾನ್ ಮನಿ ಕೊಡ್ತಿದ್ದ ಕೊಡ್ಬೇಕು, ಅದೇ ರೀತಿ ಕೊಡ್ಬೇಕು. ಆದ್ರೆ ಅಧಿಕಾರಿಗಳು ಹೇಳೋದು ಅಂತ ಹೇಳಿದ್ರೆ, ಅಂಚೆ ಕಚೇರಿ ಅಧಿಕಾರಿಗಳು, ಇದು ಸರ್ಕಾರ ಮಾಡಿರುವಂತ ತೀರ್ಮಾನ. ಅಂಚೆ ಕಚೇರಿಯ ಅಂಚೆ ಪೋಸ್ಟ್ ಮ್ಯಾನ್ಗಳ ಮೇಲೆ ಇರುವಂತ ಅಪನಂಬಿಕೆ ಇದೆ, ಅದನ್ನು ಹೋಗ್ಲಾಡಿಸ್ಬೇಕು. ಜೊತೆಗೆ ಇದು ಪಾರದರ್ಶಕ ಇರ್ಲಿ ಅನ್ನುವಂತ ಕಾರಣಕ್ಕಾಗಿ ಅವರ ಅಕೌಂಟಿಗೆ ನಾವು ದುಡ್ಡು ಹಾಕ್ತಿವಿ, ಅವ್ರ ಅಕೌಂಟ್ ನಿಂದನೇ ತೆಗೆದುಕೊಡ್ಬೇಕು, ಅದು ಬಯೋಮೆಟ್ರಿಕ್ ಆಗಬೇಕು ಅನ್ನೋಂತ ಮಾತಿದೆ. ಆದ್ರೆ ಇಲ್ಲಿ ಬಯೋಮೆಟ್ರಿಕ್ ಬಹಳಷ್ಟು ಕಡೆ ಇಲ್ಲದೆ ಇರೋದು ಒಂದ್ ಕಡೆ ಆಗಿದ್ರೆ, ಬಹುತೇಕ ಕಡೆ ಆಗ್ತಾ ಇರೋದೇನೆಂದ್ರೆ ಅವ್ರು ಪೋಸ್ಟ್ ಆಫೀಸಿಗೆ ಬಂದು ಹೋಗ್ಬೇಕಾಗಿದ್ದು ಬಹಳ ವೃದ್ಧರು, ಸುಮಾರು ಈಗಾಗಲೇ ನೆಲವನ್ನು ಹಿಡಿದಿರುವಂತ ಬಹಳ ಸಾಕಷ್ಟು ಜನ ಆ ವೃದ್ಧಾಪ್ಯ ವೇತನ ಪಡೆದುಕೊಳ್ಳಿ ಹೋಗದೇ ಇರೋದು ಒಂದ್ ಕಡೆ ಆಗಿದೆ. ಇನ್ನೂ ಒಂದು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿದ್ದು, ವೃದ್ಧರಲ್ಲಿ ಬಹುತೇಕರಿಗೆ ಪಾನ್ ಕಾರ್ಡು ಮತ್ತು ಮೊಬೈಲ್ ನಂಬರ್ ಅನ್ನ ಕೇಳ್ತಾ ಇದ್ದಾರೆ. ಈಗ ಬಹುತೇಕರು ಫೋನ್ ಅನ್ನ ಬಳಕೆ ಮಾಡೋದು ಗೊತ್ತಿಲ್ಲ ಮತ್ತು ಫೋನ್ ಇಟ್ಕೊಳ್ಳೋದಲ್ಲ ಒಂದ್ ಕಡೆ ಆಗಿದ್ರೆ, ಈ ವಯಸ್ಸಿನಲ್ಲಿ ಅವ್ರು ಪಾನ್ ಕಾರ್ಡ್ ಅನ್ನು ಮಾಡಿಸ್ಕೊಂಡು ಅದಕ್ಕೆ ಅಕೌಂಟ್ ಹಾಕ್ಸುವಂತ ನಿಯಮ ಇದೆಯಲ್ಲ, ಇದು ಸಹ ಬೇಸರ ಆಗಿದೆ. ಹೀಗಾಗಿ ಅವ್ರು ಹೇಳ್ತಾ ಇರೋದು ಹಿಂದಿನ ನಿಯಮಗಳನ್ನ ತೆಗೆದಿ ಮತ್ತು ಇದನ್ನು ಸುಧಾರಣೆ ಮಾಡ್ಕೊಂಡ್ರೆ ಹೊರತು ಇನ್ನಷ್ಟು ಸಂಕಷ್ಟ ತಂದು ಬೇಡ್ರಿ ಅನ್ನೋದು ಇಲ್ಲಿ ವೃದ್ಧರ ಅಭಿಪ್ರಾಯ ಆಗಿದೆ ಅಂತ. ಓಕೆ, ಥ್ಯಾಂಕ್ ಯು ಶರಣಪ್ಪ ಬಾಚಲಾಪುರ ಡೀಟೇಲ್ಸ್ಗೆ. ಹಾಗೇನೆ ನಂದೀಶ್ ಕೂಡ ಅಲ್ಲಿನ ಮಾಹಿತಿಯನ್ನ ಕೊಟ್ಟರು. ಈಗ ನಾವು ಕೊಪ್ಪಳ ಆಗಿರೋದು ಚಾಮರಾಜನಗರದಲ್ಲಿ ಕತೆ ನೋಡಿದ್ವಿ. ರಾಮನಗರದ ಕತೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.